ಈ ಹುಡುಗ ಮಾತ್ರ ಇವರ ಸಂಬಂಧದಲ್ಲಿ ತುಂಬಾ ಪ್ರಯತ್ನಗಳನ್ನ ಮಾಡ್ತಿರ್ತಾನೆ. ಆದ್ರೆ ಆ ಹುಡುಗಿ ಯಾವುದೇ ರೀತಿಯ ದೊಡ್ಡ ಪ್ರಯತ್ನವನ್ನು ಮಾಡ್ತಿಲ್ಲ. ಇವನು ಏನೇನೋ ಮಾಡಲು ಪ್ರಯತ್ನಿಸ್ತಿರ್ತಾನೆ. ಒಂದು ಹಂತದ ನಂತರ ಅವನು ಆ ಸಂಬಂಧದ ಒಳಗಡೆ ತಾನು ತುಂಬಾ ಒಂಟಿಯಾಗಿದ್ದೀನಿ ಎಂದು ಭಾವಿಸಲು ಶುರು ಮಾಡ್ತಾನೆ. ಇಲ್ಲಿ ತುಂಬಾ ಜನರ ಜೀವನ ಈ ರೀತಿಯೇ ಆಗಿದೆ. ಇದಕ್ಕೆ ರಿಲೇಶನ್ಶಿಪ್ ಬ್ರೆಡ್ ಕ್ರಮ್ಸ್ ಅಂತ ಹೇಳ್ತಾರೆ. ಅವರು ನಿಮ್ಮ ಜೊತೆ ಸಂಬಂಧದಲ್ಲಿ ಇರ್ತಾರೆ, ನಿರೀಕ್ಷೆಗಳನ್ನು ನೀಡ್ತಾರೆ, ಆದ್ರೆ ನೀವು ಬಯಸುವ ಪ್ರೀತಿ ಅವರಿಂದ ಸಿಗುತ್ತದೆ ಎಂದು ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಆ ತರಹದ ಸಮಯದಲ್ಲಿ ನೀವು ಏನು ಯೋಚಿಸ್ತೀರಾ ಗೊತ್ತಾ? ನಾವೇ ಏನೋ ತಪ್ಪು ಮಾಡ್ತಿದ್ದೇವೆ, ಅವರಿಗೆ ತೊಂದರೆ ಕೊಡ್ತಿದ್ದೇವೆ ಎಂದು ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುತ್ತಾ ಭ್ರಮೆಯಲ್ಲಿ ಒಂದು ಆಸೆಯನ್ನು ಇಟ್ಕೊಂಡು ಆ ಸಂಬಂಧದಲ್ಲೇ ಉಳಿದು ಬಿಡ್ತೀರಿ. ನೀವು ಯಾವ ಸಂಬಂಧದಲ್ಲಿ ಒಂಟಿತನವನ್ನು ಅನುಭವಿಸ್ತಿದ್ದೀರೋ ಅದರಿಂದ ನೀವು ಹೊರಗೆ ಬರುವುದಿಲ್ಲ ಮತ್ತು ನೀವು ನಿರೀಕ್ಷಿಸುವ ಪ್ರೀತಿಯು ಆ ಎದುರಿಗಿರುವ ವ್ಯಕ್ತಿಯಿಂದ ಎಂದಿಗೂ ಸಿಗುವುದೇ ಇಲ್ಲ. ಕೊನೆಯಲ್ಲಿ ಕಷ್ಟಪಡುವುದು ಮಾತ್ರ ನೀವೇ ಆಗಿರ್ತೀರಾ. ನಾನು ಇದನ್ನು ಏಕೆ ಹೇಳ್ತಿದ್ದೀನಿ ಅಂದ್ರೆ, ನಿಜವಾದ ಪ್ರೀತಿ ನಿಮ್ಮನ್ನು ಎಂದಿಗೂ ಒಂಟಿಯಾಗಿರುವಂತೆ ಬಿಡುವುದೇ ಇಲ್ಲ. ಕೆಲವರು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳಬಹುದು, ಆದ್ರೆ ಅವರಿಗೆ ನೀವು ಜೊತೆಯಾಗಿರುವ ಆರಾಮದಾಯಕ ಭಾವನೆ ಮಾತ್ರ ಇಷ್ಟವಿರುತ್ತದೆ. ನೀವು ಸಂತೋಷವಾಗಿದ್ದಾಗ ನೀವು ಪ್ರೀತಿಸುವ ವ್ಯಕ್ತಿಯ ಬಳಿ ಹೋಗುತ್ತೀರಿ, ಆದ್ರೆ ನೀವು ದುಃಖದಲ್ಲಿದ್ದಾಗ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯ ಬಳಿ ಹೋಗುತ್ತೀರಿ. ವಿಡಿಯೋ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ.